ನೀರನ್ನು ಡ್ಯಾಮ್ಗಳನ್ನ ಕಟ್ಟಿ ಬಳಸ್ಕೋಬೇಕಾಗಿತ್ತು. ಅದು ಬಿಡ್ತಾ ಬಂದ್ವಿ. ನೋಡಿರಿ, ಯಾವಾಗ 1962ರಲ್ಲಿ ಸ್ಟಾರ್ಟ್ ಆಗಿದೆ ಆಲಮಟ್ಟಿ ಡ್ಯಾಮ, ಇನ್ನೂ ಮುಗಿತಾನೆ ಇಲ್ಲ, ಇನ್ನೂ ಕಾಲುಗಳು ಆಗ್ತಾನೆ ಇಲ್ಲ. ಎಂಥ ದುರಂತ್ರಿ ಅದು. ಕೇವಲ ಒಂದು 60-62 ಕೋಟಿ ಆರಂಭದಲ್ಲಿತ್ತದು. ಇವತ್ತು ಎಷ್ಟದು ಸಾವಿರಾರು ಕೋಟಿಗಳು ಆಗಿ ಹೋದರೂ ಇನ್ನೂ ಮುಗಿತಾನೆ ಇಲ್ಲ. ಇದಕ್ಕೆ ಕಾರಣ ಅಂದರೆ ಡಿಲೇ ಭ್ರಷ್ಟಾಚಾರ. ಇದರರ್ಥ ಕರ್ನಾಟಕ ಬಿಟ್ಟು ಹುಡುಗರು ಭ್ರಷ್ಟಾಚಾರ ಇಲ್ಲಂತಲ್ಲ, ಎಲ್ಲ ಕಡೆ ಅದು. ಇದರಿಂದಾಗಿ ನಾವು ಏನು ಸಾಧಿಸಬೇಕಾಗಿದೆ ಸಾಧಿಸಲಿಕ್ಕೆ ಆಗ್ತಾಯಿಲ್ಲ. ಕೊರತೆ ಬಜೆಟ್ ಆಗೋದ್ರಿಂದ, ಇನ್ಸಫಿಷಿಯೆಂಟ್ ಬಜೆಟ್ ಆಗೋದ್ರಿಂದಾಗೆ ಕೆಲಸಗಳು ಆಗೋದೇ ಇಲ್ಲ. ಮತ್ತು ಅದನ್ನು ಇದು ಭ್ರಷ್ಟಾಚಾರಗಳು ಹಸ್ತಕ್ಷೇಪ ಅಂತ ಇದಕ್ಕೆಲ್ಲ ಕಾರಣ. ಈಗ ಲೇಟ್ ಆಗಿದ್ದು, ಜೊತೆಗೆ ಆ ನೀರನ್ನು ಬೆಳೆಸ್ಕೊಳ್ಬೇಕು ಅನ್ನೋದು ಇತ್ತೀಚಿನ ಸರ್ಕಾರ ಪ್ರಯತ್ನ ಮಾಡೋ ಸಂದರ್ಭದಲ್ಲಿ ಬಾಜು ರಾಜ್ಯಗಳು, ಇವತ್ತು ಮಹಾರಾಷ್ಟ್ರ ಇರಲಿ, ತೆಲಂಗಾಣ ಇರಲಿ, ಆಂಧ್ರ ಪ್ರದೇಶದಲ್ಲಿ ಆ ಉಳಿದ ನೀರನ್ನು ಎಕ್ಸಸ್ ನೀರನ್ನು ತಾವು ಬಳಸಬೇಕು ಅನ್ನೋ ಕಾರಣಕ್ಕಾಗಿ ನಮ್ಮ ಜೊತೆಗೆ ಪೈಪೋಟಿಗಳದ. ಇಲ್ಲ, ಇದು ಹೆಚ್ಚು ಮಾಡಿದರೆ ಆ ನೀರಿನಿಂದ ಸಾಂಗ್ಲಿ ಮತ್ತು ಈ ಒಂದು ಇನ್ನೊಂದು ಏನಪ್ಪ ಕೊಲ್ಹಾಪುರ ಮಹಾಪೂರ ಆಗ್ತದಂತೆ. ಮಹಾಪೂರ ಆಗೋದಕ್ಕೆ ಇದು ಹೆಂಗೆ ಕಾರಣ ಅಂತ ಈಗಾಗಲೇ ಸಮಿತಿ ನೇಮಿಸಿದ್ರು. ನಂದಕುಮಾರ್ ವಡನೇರ್ ಅನ್ನುವ ಅವರ ತಜ್ಞರ ಒಂದು ನೇತೃತ್ವದಲ್ಲೇ ಇದನ್ನು ಸಮೀಕ್ಷೆ ಮಾಡಿದ್ದಾರೆ. ಈಗ ಈ ಎರಡೂ ಸಾಂಗ್ಲಿ ಮತ್ತು ಆ ಕೊಲ್ಹಾಪುರಗಳಲ್ಲಿ ಮಹಾಪೂರ ಬರೋದಕ್ಕೆ ಕಾರಣ ಅಲ್ಲ, ಅದ್ರ ಹಿಂದಿನ ಕಾರಣ ಎಕ್ಸಸ್ ನೀರನ್ನು ಅಲ್ಲಿ ಹಿಡ್ಕೊಳ್ಳಿಕ್ಕೆ ಆಗಲಾರ್ದಕ್ಕಾಗಿಯೋ ಮತ್ತವ ಕಾರಣಕ್ಕಾಗಿಯೋ ಕೊಯ್ನಾದ ನೀರು ಕಡೆಯಿಂದ ಬರೋದ್ರಿಂದಾಗ, ಅಥವಾ ಅಲ್ಲಿ ನೀರು ಹೆಚ್ಚಾಗೋದ್ರಿಂದಾಗ, ಮಳೆ ಹೆಚ್ಚಾಗೋದ್ರಿಂದಾಗ, ಜೊತೆಗೆ ಇನ್ನೊಂದು ನಗರೀಕರಣ ಭಾಳ ಆಗ್ಲಿಕ್ಕೆ ನಿಮ್ಗೆ ಗೊತ್ತದೆ ಎಲ್ಲ ವಿಷಯ. ಈ ದೇಶದ ದೊಡ್ಡ ಸಮಸ್ಯೆ. ಅದಕ್ಕೆ ಕಾರಣ ನಮ್ಮ ನೀತಿಗಳು. ಕೃಷಿ ಪ್ರಧಾನಿ ದೇಶಕ್ಕೆ ಏನೇನೋ ನೀತಿ ಮಾಡ್ಕೊಂಡ್ಬಿಟ್ಟಿವಿ. ನೆಹರೂರವ್ರು ಹೇಳಿದ್ರು ಇವತ್ತಿನ